ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸೀನಿಯರ್ಸ್ಗಳ ನಮ್ಮ ಸೀಸನ್ 2ಗೆ ಸ್ವಾಗತ. ಇಲ್ಲಿ ನೀನ್ ಯಾವ ಜೂನಿಯರ್ ಯಾವ ಸೀನಿಯರ್ ನೋಡ್ದಾಗೆಲ್ಲ ಇಲ್ಲೇ ಇರ್ತೀಯ, ಎಲ್ಲ ಶೋನಲ್ಲೂ ಇರ್ತೀಯ. ಏನ್ ಕಾಜಿ ಅಣ್ಣ ಏನಣ್ಣ ಬೇರೆಯವ್ರನ್ನೆಲ್ಲರೂ ಯಾವಾಗ ಬಂದ್ರಿ ಅಂತ ಕೇಳ್ತೀರ, ನನ್ನನ್ನು ಮಾತ್ರ ಯಾಕೆ ಬಂದೆ ಅಂತ ಕೇಳ್ತಿರಲ್ಲ ನಾನು. ಸಂಜನಾ ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಮತ್ತೆ ಛೋಟಾ ಭೀಮ್ ಜೊತೆ ಬಂದಿದೆ, ಎಷ್ಟು ಖುಷಿ ಆಗ್ತಾ ಇದೆ. ಖುಷಿ ಏನಿಲ್ಲ, ಶೋ ಮುಗ್ದಾಗ ನೋಡಿರೋದು, ಅದಾದ್ಮೇಲೆ ನಾನು ನೋಡ್ಲೇ ಇಲ್ಲ. ಏನಂತ ಹೇಳಮ್ಮ ಕರೆಕ್ಟ್ ಆಗಿ. ಬೆಂಗಳೂರಲ್ಲಿ ಒಂದ್ ಮನೆ ಇದೆ ಇವ್ರದ್ದು, ಮೈಸೂರಲ್ಲಿ ಒಂದ್ ಮನೆ ಇದೆ, ಮಂಡ್ಯಲ್ಲಿ ಒಂದ್ ಮನೆ ಇದೆ, ನೆಕ್ಸ್ಟ್ ಊಟಿಲ್ ಮನೆ ಮಾಡ್ತಾರಂತೆ. KRS ಬ್ಯಾಕ್ ವಾಟರ್ ಒಂದಿದೆ. ಆಯ್ತು, ಅದು ಅಲ್ಲದೆ ಯಾವಾಗ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಇಲ್ಲಿ ಬಿ ಔಟ್ಸೈಡ್ ವಿಚಿತ್ರ ಸೌಂಡ್ಸ್ ಕೇಳಿಸ್ತಾ ಇರುತ್ತೆ. ಯಾರು ಅಂದ್ರೆ ನಮ್ಮ ಮನೆ ಬೆಕ್ಕಿನ ಮರಿ ಅಂತ ಹೇಳೋದು. ಬೆಕ್ಕಿನ ಮರಿ ಹುಡುಗಿ ತರ ಸೌಂಡ್ ಮಾಡುತ್ತೆ ಅಂತ ಫಸ್ಟ್ ಟೈಮ್ ಗೊತ್ತಾಗಿದ್ದು ನನ್ಗೆ. ನೀನ್ ಯಾವ ಟೈಮಲ್ಲಿ ಮಾಡೋದು ಫೋನು? ರಾತ್ರಿ ಸರ್ ಒಂದ್ಸಲ ವಿಡಿಯೋ ಕಾಲ್ ಮಾಡ್ದಾಗಂತೂ ಇಲ್ಲೆಲ್ಲ ಪರ್ಚ್ಬಿಟ್ಟಿದೆ. ಏನು ಅಂತ ಕೇಳಿದ್ರೆ ನಮ್ ಬೆಕ್ಕಿನ ಮರಿ ಪರ್ಚಿರೋದು. ವಿಡಿಯೋ ಕಾಲ್ ರಾತ್ರಿ 12 ಗಂಟೆಗೆ ಮಾಡಿದ್ರೆ ಪರ್ಚ್ಕೊಳ್ದು ಇನ್ನೇನ್ ಮಾಡ್ತಾನೆ ಅವನು. ನೀನ್ ಲಾಸ್ಟ್ ಅದೇ ನವಾಜ್ ಎಲ್ಲ ತಲೆ ಕೊಟ್ಟವನೇ ಸ್ಟೈಲು ಸರ್, ಸ್ಟೈಲು. ನೀನ್ ಯೋಗ್ಯತೆ ಸ್ಟೈಲು. ಆಸಿಯಾ ಬೇಗಂ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಇವ್ರನ್ನ ಮೀಟ್ ಮಾಡಕ್ ಆಗಿಲ್ಲ ಎಲ್ಲಾರ ಜೊತೆಗೆ. ತುಂಬಾ ಎಂಜಾಯ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಬಾಯ್ಸ್ ಬಹಳ ಎಂಜಾಯ್ ಮಾಡ್ಬೇಕು ಅಂತೀರಂತೆ. ರೆಡಿ ನೆಂಡ್ರು? ರಕ್ಷಕ್ ಬಮ್ಮ. I love you, Kane. I love you, Kane. ನಾವೊಂದ್ಸಲ ದೃಷ್ಟಿ ತೆಗೆದ್ಬಿಡ್ತೀವಿ. ತೆಗಿಯಪ್ಪ ತೆಗಿ. ಎಲ್ಲ ಗರ್ಲ್ಸ್ ಒಂದ್ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ ಪ್ಲೀಸ್. ದೃಷ್ಟಿನೂ ಆಗಲ್ಲ ಅಣ್ಣ ಈಗ ಅವ್ರಿಗೆ. ಇನ್ನೇನುವೆ ನನ್ನ ಐಶು. ಆಕ್ಚುಲಿ ಭರ್ಜರಿ ಬ್ಯಾಚುಲರ್ಸ್ 2.0 ಸೂಪರ್ ಆಗಿ ನಡೀತಾ ಇದೆ. ರವಿ ಸರ್ ಅಂಡ್ ರಚು ಮ್ಯಾಮ್ 2.0 ನೋಡ್ತಾ ಇದ್ದೀನಿ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ. ಒಂಥರ ಒಬ್ಸೆಷನ್ ಆಗೋಗಿತ್ತು. ಇನ್ಸ್ಟಾಗ್ರಾಮ್ ತೆಗೆಯೋದು, ನಿಮ್ದು ಮೀಮ್ಸ್ ಮತ್ತೆ ನಿಮ್ ಡೈಲಾಗ್ಸ್ ಎಲ್ಲ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ಅಂದ್ರೆ. ಸೋ ಹ್ಯಾಪಿ ಟು ಸಿ ಯು ಅಂಡ್ ಯು ಗೈಸ್ ಆರ್ ರಾಕಿಂಗ್ ಆಸ್ ಯೂಶುವಲ್. ಎಲ್ಲರೂ ನನ್ನ ಫ್ರೆಂಡ್ಸ್ ಇಲ್ಲಿರೋರು, ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರೋರು, ಎಲ್ಲರ ಜೊತೆ ವರ್ಕ್ ಮಾಡಿದೀನಿ. ಇಟ್ಸ್ ಆಲ್ವೇಸ್ ನೈಸ್ ಟು ಸಿ ಯು ಗೈಸ್ ಅಂಡ್ ಕೀಪ್ ರಾಕಿಂಗ್. ಗಾಡ್ ಬ್ಲೆಸ್. ರಶ್ಮಿ ಏನಂದ್ರೆ ಎರಡನೇ ಮಗು ಹುಟ್ಟಿದಾಗ ಮೊದಲನೇ ಮಗು ಸ್ವೀಟ್ ತಗೊಂಡ್ರು. ಅಲ್ಲ ನಾನು ಹೇಳಿದ್ದು ಭರ್ಜರಿ ಬ್ಯಾಚುಲರ್ಸ್ 2.0 ಅಂತ ಏನ್ ಐಶು ಹೇಳಿದ್ರಲ್ಲ. ಸೊ ಇದು ಒಂಥರ ಎರಡನೇ ಮಗು ಅಂತ, ಎರಡನೇ ಸೀಸನ್ ಅಂತ ಹೇಳಕ್ ಬಂದೆ. ನಾವಿನ್ನೂ ಬ್ಯಾಚುಲರ್ ಆಗೇ ಇದೀವಿ ಸರ್ ನೋಡಿ. ಸ್ಪೇಸ್ ಕೊಡಬಾರ್ದು ನಮ್ಮ ಶೋನಲ್ಲಂತೂ, ಸ್ಪೇಸ್ ಕೊಡಬಾರ್ದು. ಬಟ್ ಅದನ್ನ ಹೇಳ್ತಿದ್ದಾಗ ಎರಡನೇ ಮಗು ಹುಟ್ಟಿದಾಗ ಮೊದಲನೇ ಮಗುಗೆ ಒಂದ್ ಸ್ವಲ್ಪ ಹೊಟ್ಟೆ ಕಿಚ್ಚಾಗುತ್ತಂತೆ. ಅಪ್ಪ ಅಮ್ಮ ಎರಡನೇ ಮಗುಗೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ ಅಂತ ಅನ್ಬಿಟ್ಟು. ಸೊ ಯಾವಾಗ ಈ ಸೆಕೆಂಡ್ ಸೀಸನ್ ಶುರು ಆಯ್ತು ಆವಾಗ ಒಂಥರ ಅನ್ನಿಸ್ತು ಇದು ನಮ್ ಶೋ. ಅಂಡ್ ಸ್ಟೇಜ್ ಮೇಲೆ ಬಂದ್ಮೇಲೆ ಇದು ನಮ್ ಸ್ಟೇಜ್, ನಮ್ ಜಡ್ಜಸ್, ಈ ತರದೆಲ್ಲ ಒಂಥರ ಪಾಸಿಟಿವ್ನೆಸ್ ಬಂತು. ಬಟ್ ಅಫ್ ಕೋರ್ಸ್ ಶೋ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಅಂಡ್ ವಿ ಆರ್ ಮಿಸ್ಸಿಂಗ್ ಅಕುಲ್ ಸರ್, ಬಟ್ ನಿರಂಜನ್ ಸರ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಇಲ್ಲಿ ಮಿಸ್ ಮಾಡ್ಕೊಳಕ್ ಬಿಡಲ್ಲ, ಅವಾಗ ಕರೆಸ್ತಾ ಇರ್ತಾರೆ. ಮಕ್ಕಳು ಎಷ್ಟಾದ್ರೂ ಪರವಾಗಿಲ್ಲ, ತಂದೆ ತಾಯಿ ಮಾತ್ರ ಸೇಮ್. ವೆಲ್ಕಮ್ ಲಾಸ್ಯ. ಹೇಗೆ ಅನಿಸ್ತಾ ಇದೆ ಲಾಸ್ಯ? ಏನ್ ಅನ್ನಿಸ್ಬೇಕು? ಎಲ್ಲ ಶೋಕ್ ಬಂದಿದ್ದು. ವೆಲ್ಕಮ್ ಹೇಳು, ಫಸ್ಟ್ ವೆಲ್ಕಮ್ ಹೇಳು. ವೆಲ್ಕಮ್. ಥ್ಯಾಂಕ್ ಯು ಜಗ. ಯಾವಾಗ ಬಂದೆ? ನಿನಗೆ ಗೊತ್ತಲ್ವಾ?